ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತೀನಿ. ಹೌದು, ನೀವು ಸಹ ತುಂಬಾ ಬಾರಿ ಕೇಳ್ತಿದ್ರಿ ನನ್ನ ಯಾವ್ದಾದ್ರು ಒಂದು ಬೆಸ್ಟ್ ಮನಿ ಅರ್ನಿಂಗ್ ಅಪ್ಲಿಕೇಶನ್ ಇದ್ರೆ ನಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಹೇಳಿ. ಸೊ ಫೈನಲಿ ನಾನು ಆದ್ರೆ ನಿಮ್ಗೋಸ್ಕರ ಅಂತ ಹೇಳಿ ಸೊ ರಿಸರ್ಚ್ ಮಾಡಿ ಈ ಒಂದು ಅಪ್ಲಿಕೇಶನ್ ತಗೊಂಡ್ಬಂದಿದ್ದೀನಿ. ಈ ಒಂದು ಅಪ್ಲಿಕೇಶನ್ ಅನ್ನ ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗಾದ್ರೆ ₹100 ಅನ್ನೋದು ಸಿಗುತ್ತೆ. ಆ ಒಂದು ₹100 ಬರುತ್ತೆ ಅಲ್ವಾ, ನೀವಾದ್ರೆ ವಿತ್ ಇನ್ ಮೂಮೆಂಟ್ ಅಲ್ಲಿ ಆ ಒಂದು ಬಂದಂತಹ ₹100 ನಿಮ್ಮ ಬ್ಯಾಂಕ್ ಆದ್ರೆ ವಿತ್ಡ್ರಾ ಮಾಡ್ಕೊಬಹುದು. ಯಾವ ರೀತಿಯಾಗಿ ಅಂತ ಹೇಳಿ ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ಬಂದು ಗ್ರೋ ಅಂತ ಅಪ್ಲಿಕೇಶನ್ ಅಂದ್ರೆ ಆಗಿರುವಂತದ್ದು. ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ರಿಫರ್ ಅಂಡ್ ಅರ್ನ್ ಆದ್ರೆ ಪ್ರೋಗ್ರಾಮ್ ನಡೀತಿದೆ ಪ್ರೆಸೆಂಟ್ ಆದ್ರೆ. ಸೊ ಯಾರಾದ್ರೂ ಒಬ್ಬ ವ್ಯಕ್ತಿ ರಿಫರ್ ಮಾಡಿದ್ರೆ ಸೊ ಆ ಒಬ್ಬ ವ್ಯಕ್ತಿಗೂ ₹100 ಬರುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಂತಹ ವ್ಯಕ್ತಿಗೂ ಸಹ ₹100 ಅನ್ನೋದು ಸಿಗುತ್ತೆ. ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಆದ್ರೆ ನಡೀತಿರುವಂತದ್ದು. ನೀವಾದ್ರೆ ಡೈರೆಕ್ಟ್ ಆಗಿ ಹೋಗಿ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ₹100 ಅನ್ನೋದು ಸಿಗೋದಿಲ್ಲ. ಮತ್ತೆ ಬಂದ್ಬಿಟ್ಟು ಕಾಮೆಂಟ್ ಮಾಡಬೇಡಿ, ಬ್ರೋ ನಮ್ಗೆ ₹100 ಅನ್ನೋದು ಬಂದಿಲ್ಲ ಅಂತ ಹೇಳಿ. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕ್ ಆದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಹ ಪಿನ್ ಮಾಡಿರ್ತೀನಿ. ಸೊ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಈ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಮಾತ್ರನೇ ನಿಮ್ಗೆ ₹100 ಅನ್ನೋದು ಸಿಗುವಂತದ್ದು. ಸೊ ಆ ಬಂದಂತಹ ₹100 ಹೇಗೆ ವಿತ್ಡ್ರಾ ಮಾಡೋದು, ಮತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಆದ್ರೆ ಮಾಡ್ಕೊಬೇಕಾಗುತ್ತೆ, KYC ಅನ್ನೋದು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಿಮ್ಗೆ 18 ವರ್ಷ ಅನ್ನೋದು ಕಂಪ್ಲೀಟ್ ಆಗಿರಬೇಕು, ಹಾಗೂ ಪ್ಯಾನ್ ಕಾರ್ಡ್ ಇದ್ರೆ ಮಾತ್ರನೇ ನೀವಾದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಸೊ ಕಂಪ್ಲೀಟ್ ಪ್ರೊಸೆಸ್ ಅನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿಯಾಗಿ ಆ ಒಂದು ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಆಗೋದು, ಮತ್ತೆ ಬಂದಂತಹ ಅಮೌಂಟ್ ಅನ್ನ ಹೇಗೆ ವಿತ್ಡ್ರಾ ಮಾಡೋದು ಅನ್ನೋದ್ರ ಬಗ್ಗೆ ಸಹ ಕಂಪ್ಲೀಟ್ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತೀನಿ. ಗೈಸ್, ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂತ ಅನ್ಕೊಂಬಿಡಿ. ಸೊ ಅದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರನೇ ₹100 ಅನ್ನೋದು ಬರೋದು. ಸೊ ಆ ಒಂದು ರೀಸನ್ ಗಾಗಿ ನಿಮ್ಗೆ ₹100 ಬೇಡ ಅಂತ ಹೇಳಿದ್ರೆ ನಾನೇನು ಒತ್ತಾಯ ಮಾಡೋದಿಲ್ಲ. ನೀವು ಡೈರೆಕ್ಟ್ ಆಗಿ ಹೋಗಿ ಪ್ಲೇ ಸ್ಟೋರ್ ಅಲ್ಲಿ ಸಹ ಡೌನ್ಲೋಡ್ ಮಾಡ್ಕೊಬಹುದು. ನಿಮ್ಗೆ ₹100 ₹100 ಬೇಕು ಅಂತ ಹೇಳಿದ್ರೆ ಮಾತ್ರನೇ ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಆದ್ರೆ ಹೋಗೋಣ, ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ರಿಜಿಸ್ಟರ್ ಮಾಡೋದು ಅನ್ನೋದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಸೊ ಗೈಸ್, ಒಂದು ಬಾರಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಂತರ ಓಪನ್ ಮಾಡಿ. ಸೊ ಓಪನ್ ಮಾಡಿದಾಗ ನಮಗೆ ಇದೇ ರೀತಿಯಾಗಾದ್ರೆ ಬರುವಂಥದ್ದು. ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಆದರೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಆದರೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಒಂದು ಬಾರಿ ಜಿಮೇಲ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಇಂದ ರಿಜಿಸ್ಟ್ರೇಷನ್ ಆದ್ರೆ ಹಾಕಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್ ಅನ್ನ ಹಾಕಿ ಈ ಒಂದು ಜಾಗದಲ್ಲಿ OTP ಅನ್ನೋದು ಬರುತ್ತೆ. ಸೊ ಆಟೋಮೆಟಿಕ್ ಆಗಿ ಈ ರೀತಿಯಾಗಿ ವೆರಿಫೈ ಆಗುತ್ತೆ. ಈಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅನ್ನೋದು ಹಾಕಬೇಕಾಗುತ್ತೆ. ಸೊ ನಂತರ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ನೇಮ್ ಆದ್ರೆ ಹಾಕಬೇಕಾಗುತ್ತೆ. ಈಗ ಪ್ಯಾನ್ ಕಾರ್ಡ್ ಕೊಟ್ರಿ ಅಲ್ವಾ, ಸೊ ನೇಮ್ ಅನ್ನೋದು ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿರುತ್ತೋ ಆಸ್ ಇಟ್ ಈಸ್ ಅದೇ ರೀತಿಯಾಗಾದ್ರೆ ಹಾಕಬೇಕಾಗುತ್ತೆ. ಸೊ ಒಂದು ಬಾರಿ ಹಾಕಿ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆದ್ರೆ ಎಂಟರ್ ಮಾಡಬೇಕಾಗುತ್ತೆ. ಸೊ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿ. ಸೊ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ನಿಮ್ಮ ಜೆಂಡರ್ ಮೇಲ್ ಆಗಿದ್ರೆ ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಫಿಮೇಲ್ ಆಗಿದ್ರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಜಾಗದಲ್ಲಿ ಸಿಂಗಲ್ ಅಥವಾ ಮ್ಯಾರಿಡ್ ಅಂತ ಕೇಳುತ್ತೆ. ನೀವು ಸಿಂಗಲ್ ಆಗಿದ್ರೆ ಅಥವಾ ಸ್ಟೂಡೆಂಟ್ ಆಗಿದ್ರೆ ಅಂತ ಹೇಳಿದ್ರೆ ಸಿಂಗಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಮ್ಯಾರೇಜ್ ಆಗಿದೆ ಅಂತ ಹೇಳಿದ್ರೆ ಮ್ಯಾರಿಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಒಂದು ಜಾಗದಲ್ಲಿ ಆಕ್ಯುಪೇಷನ್ ಅನ್ನ ಕೇಳುತ್ತೆ. ಸೊ ನೀವು ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನಂತರ ಈ ಒಂದು ಜಾಗದಲ್ಲಿ ಇನ್ಕಮ್ ಪೇಜ್ ಆದ್ರೆ ಓಪನ್ ಆಗುತ್ತೆ. ನಿಮ್ಮ ಒಂದು ಆನ್ಯುವಲ್ ಇನ್ಕಮ್ ಆದ್ರೆ ಕೇಳುತ್ತೆ. ಸೊ ನಿಮಗೆ ಎಷ್ಟು ಬರುತ್ತೆ ಅಪ್ರಾಕ್ಸಿಮೇಟ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ್ರೆ ಅಪ್ ಟು 1 lakh ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಂತರ ಈ ಒಂದು ಜಾಗದಲ್ಲಿ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಕೇಳುತ್ತೆ. ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು, ನನಗೆ ಯಾವುದೇ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಇಲ್ಲ, ನಿಮ್ಗೇನಾದ್ರೂ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾದ್ರೆ ನೋ ಎಕ್ಸ್ಪೀರಿಯನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಮಾಡ್ತೀನಿ. ಸೊ ನಂತರ ಈ ಒಂದು ಜಾಗದಲ್ಲಿ ನಿಮ್ಮ ತಾಯಿ ಅದೇ ರೀತಿಯಾಗಿ ನಿಮ್ಮ ತಂದೆಯವರ ನೇಮ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಎಂಟರ್ ಮಾಡಿ ಬರ್ತೀನಿ. ಸೊ ಒಂದು ಬಾರಿ ನಿಮ್ಮ ತಂದೆ ತಾಯಿಯವರ ನೇಮ್ ಅನ್ನ ಎಂಟರ್ ಮಾಡಿ ನೆಕ್ಸ್ಟ್ ಮಾಡಿ ಗಾಯ್ಸ್. ಸೊ ನಂತರ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಿಮ್ಮ ಪ್ರೆಸೆಂಟ್ ಬ್ಯಾಂಕ್ ಯಾವ್ದಿದೆಯೋ ಅಂದ್ರೆ ಪ್ರೆಸೆಂಟ್ ಟ್ರಾನ್ಸಾಕ್ಷನ್ಸ್ ನಡೀತಿರ್ಬೇಕು ಅಂತಹ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾದ್ರೆ ಇಲ್ಲಿ ನನ್ನ ಒಂದು ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ನೀವು ಬೇಕಾದ್ರೆ IFSC ಕೋಡ್ ಅನ್ನ ಹಾಕಿ ನಿಮ್ಮ ಬ್ರಾಂಚ್ ಅನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲ ಅಂತ ಹೇಳಿದ್ರೆ ಯಾವ ಒಂದು ಜಾಗದಲ್ಲಿ ಪ್ರೆಸೆಂಟ್ ಇದೆ ಅಂದ್ರೆ ನೇಮ್ ಅನ್ನ ಹಾಕಿ ಸಹ ನೀವಾದ್ರೆ ನಿಮ್ಮ ಬ್ರಾಂಚ್ ಅನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಈಗ ನಮ್ಮ ಬ್ರಾಂಚ್ ಬಂದು ಕೋಲಾರಲ್ಲಿ ಇರುವಂತದ್ದು, ಆ ಒಂದು ರೀಸನ್ ಇಂದ ನಾನು ಕೋಲಾರ ಅಂತ ಹಾಕಿದ್ದೀನಿ. ಸೊ ಗೈಸ್, ಇಲ್ಲ ಅಂತ ಹೇಳಿದ್ರೆ ನೀವಾದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಇರುತ್ತೆ ಅಲ್ವಾ IFSC ಕೋಡ್ ಅನ್ನೋದು, ಅದನ್ನ ನೋಡ್ಬಿಟ್ಟು ಈ ಒಂದು ಜಾಗದಲ್ಲಿ ಎಂಟರ್ ಮಾಡಿದಿರಾ ಅಂತ ಹೇಳಿದ್ರೆ ನಿಮ್ಮ ಬ್ರಾಂಚ್ ಅನ್ನೋದು ಬರುತ್ತೆ. ಅದನ್ನ ನೀವಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನೀಗ ನಮ್ಮ ಬ್ರಾಂಚ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಅಕೌಂಟ್ ನಂಬರ್ ಅನ್ನೋದು ಕೇಳುತ್ತೆ. ಅಂದ್ರೆ ಈಗ ಸೆಲೆಕ್ಟ್ ಮಾಡ್ಕೊಂಡಿರಲ್ವಾ ಬ್ಯಾಂಕ್, ಆ ಒಂದು ಬ್ಯಾಂಕ್ ನ ಅಕೌಂಟ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ. ಸೊ ಈಗ ವೆರಿಫೈ ಬ್ಯಾಂಕ್ ಅಂತ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿ.
ಸೊ ಒಂದು ಬಾರಿ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ₹1 ಅನ್ನೋದು ಡೆಪಾಸಿಟ್ ಅನ್ನೋದಾಗುತ್ತೆ. ಈಗ ಎಂಟರ್ ಮಾಡಿದ್ದೀರಿ ಅಲ್ವಾ ಅಕೌಂಟ್ಗೆ, ಸೊ ₹1 ಅನ್ನೋದು ಡೆಪಾಸಿಟ್ ಆಗುತ್ತೆ. ಸೊ ಸ್ವಲ್ಪ ಹೊತ್ತಾದ್ರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಗಾಯ್ಸ್. ಸೊ ಕೆಲವೊಂದು ಬಾರಿ ಆ ₹1 ಅನ್ನೋದು ಡೆಪಾಸಿಟ್ ಆಗಲಿಕ್ಕೆ ಸೊ ಕೆಲವೊಂದು ಅವರ್ಸ್ ಆದ್ರೆ ತಗೊಳುತ್ತೆ. ಸೊ ನಂತರ ಈ ರೀತಿಯಾಗಿ ನಿಮ್ಗೆ ಆದ್ರೆ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ಈ ರೀತಿಯಾಗಿ ಬರುತ್ತೆ. ಆದ್ರೆ ನಿಮ್ಮ ಅಕೌಂಟ್ ನಲ್ಲಿ ಡೆಪಾಸಿಟ್ ಆಗಲಿಕ್ಕೆ ಟೈಮ್ ಅನ್ನೋದು ತಗೊಳುತ್ತೆ. ಸೊ ಈ ಒಂದು ಜಾಗದಲ್ಲಿ ಪ್ರೊಸೀಡ್ ಫಾರ್ KYC ಅಂತ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿ. ಸೊ ಗೈಸ್ ಈ ಒಂದು ಜಾಗದಲ್ಲಿ ಆಧಾರ್ ಕಾರ್ಡ್ ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಫಸ್ಟ್ ಈ ಒಂದು ಜಾಗದಲ್ಲಿ ಟಿಕ್ ಮಾರ್ಕ್ ಆದ್ರೆ ಮಾಡಬೇಕಾಗುತ್ತೆ. ಒಂದು ಬಾರಿ ಟಿಕ್ ಮಾರ್ಕ್ ಮಾಡಿ ಅಥೆಂಟಿಕೇಟ್ ಆಧಾರ್ ಕಾರ್ಡ್ ಅಂತ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ನೀವು ಆದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಗೈಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ಗೆ ಒಂದು OTP ಅನ್ನೋದು ಬರುತ್ತೆ. ಆ ಒಂದು OTP ನ ಇಲ್ಲಿ ಎಂಟರ್ ಮಾಡಿ. ಸೊ ಒಂದು ಬಾರಿ ಎಂಟರ್ ಮಾಡಿದಿರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ನಿಮ್ಗೆ ಈಗಾಗಲೇ ಡೌಟ್ ಸಹ ಬಂದಿರಬಹುದು, ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ಇದ್ರೆ ಮಾತ್ರನೇ ಈ ತರ ಪ್ರೊಸೀಜರ್ ಎಲ್ಲ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿ. ಆ ರೀತಿ ಏನು ಇಲ್ಲ, ನಿಮ್ಮ ಮೊಬೈಲ್ ಪಕ್ಕದಲ್ಲಿ ಇದ್ರೂ ಸಹ ಸಾಕು, ಆ ಒಂದು OTP ಅನ್ನೋದು ಮಾತ್ರ ಬೇಕಾಗುತ್ತೆ. ಸೊ ಆ ಒಂದು OTP ನ ಎಂಟರ್ ಮಾಡಿದಿರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಂತರ ಈ ಒಂದು ಜಾಗದಲ್ಲಿ ಅಲೋ ಮಾಡಿ. ಸೊ ಗೈಸ್ ಈಗ ನಿಮ್ಮ ಒಂದು KYC ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟಾದ್ರೆ ತೋರಿಸ್ತದೆ. ಈ ಒಂದು ಜಾಗದಲ್ಲಿ ಸೊ ಒಂದು ಬಾರಿ KYC ಅನ್ನೋದು ಅಪ್ಡೇಟ್ ಆಗಿದಾದ್ಮೇಲೆ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ಫೋಟೋ ಅನ್ನೋದು ಗ್ಯಾಲರಿಯಿಂದ ಆದ್ರೂ ಸಹ ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲ ಅಂತ ಹೇಳಿದ್ರೆ ಫ್ರಂಟ್ ಕ್ಯಾಮ್ರಾನ ಓಪನ್ ಮಾಡಿ ಸೊ ನೀವು ಆದ್ರೆ ಫೋಟೋ ಸಹ ಹಿಡ್ಕೊಬಹುದು. ಸೊ ಈಗ ನಾನು ಒಂದು ಫೋಟೋನ ಹಿಡಿದು ಬರ್ತೀನಿ. ಒಂದು ಬಾರಿ ಫೋಟೋ ಅನ್ನೋದು ಹಿಡಿದಾದ್ಮೇಲೆ ನಂತರ ಆಟೋಮೆಟಿಕ್ ಆಗಿ ಈ ಒಂದು ಪೇಜ್ ಗಾದ್ರೆ ರೀಡೈರೆಕ್ಟ್ ಆಗುತ್ತೆ. ಸೊ ಗೈಸ್ ಈಗ ಒಂದು ಸಿಗ್ನೇಚರ್ ಅನ್ನೋದು ಸಹ ಮಾಡಬೇಕಾಗುತ್ತೆ. ಈಗ ಒಂದು ಸಿಗ್ನೇಚರ್ ಅನ್ನಾದ್ರೆ ಮಾಡಿ ಬರ್ತೀನಿ. ಸೊ ಒಂದು ಬಾರಿ ಸಿಗ್ನೇಚರ್ ಅನ್ನೋದು ಮಾಡಿ ಸಬ್ಮಿಟ್ ಅಂತ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿ. ಸೊ ಗೈಸ್ ಒಂದು ಬಾರಿ ಸಿಗ್ನೇಚರ್ ಮಾಡಿದ್ದಾದ್ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ನಾಮಿನಿ ಸೊ ಒಂದು ಜಾಗದಲ್ಲಿ ನೀವು ನಾಮಿನಿ ಮಾಡಬೇಕು ಅನ್ಕೊಂಡಿದ್ರೆ ನಾಮಿನಿ ಸಹ ಮಾಡ್ಕೊಬಹುದು. ನಾನಾದ್ರೆ ನೋ ಸ್ಕಿಪ್ ದಿಸ್ ಅಂತ ಇದೆ ಅಲ್ವಾ, ಸೊ ಅದನ್ನ ಕ್ಲಿಕ್ ಮಾಡ್ತೀನಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದಾದ್ಮೇಲೆ ಈ ಒಂದು ಜಾಗದಲ್ಲಿ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನೋದನ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಜಾಗದಲ್ಲಿ ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ ಅನ್ನೋದು ಸಹ ಎಲ್ಲ ತೋರಿಸ್ತಿರುತ್ತೆ. ಸೈನ್ ಇನ್ ನಾವು ಅಂತ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿ. ಸೊ ಗೈಸ್ ಒಂದು ಬಾರಿ ಸೈನ್ ನಾವು ಮೇಲೆ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಈ ರೀತಿಯಾಗಿ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಚೆಕ್ ಬಾಕ್ಸ್ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಕಿ ಸೆಂಡ್ OTP ಅಂತ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಒಂದು OTP ಅನ್ನೋದು ಬರುತ್ತೆ. ಆ ಒಂದು OTP ನ ಇಲ್ಲಿ ಎಂಟರ್ OTP ಅಂತ ಇದೆಯಲ್ವಾ, ಈ ಒಂದು ಜಾಗದಲ್ಲಿ ಹಾಕಿ ವೆರಿಫೈ OTP ಅನ್ನೋದನ್ನ ಕ್ಲಿಕ್ ಮಾಡಿ. ಸೊ ಈಗ ನಾನು ಎಂಟರ್ ಮಾಡಿ ಬರ್ತೀನಿ. ಸೊ ಗೈಸ್ ಒಂದು ಬಾರಿ ಅಕೌಂಟ್ ಅನ್ನೋದು ರಿಜಿಸ್ಟರ್ ಆದಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಕೆ ಅಂತ ತೋರಿಸ್ತಿದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ನಮ್ಮ ಬ್ಯಾಲೆನ್ಸ್ ಅನ್ನೋದು ತೋರಿಸುವಂಥದ್ದು. ಹೌದು, ಈ ಒಂದು ಜಾಗದಲ್ಲಿ ನೀವು ಆದರೆ ನೋಡ್ತಿರ್ಬೋದು 0 ಅಂತ ಆದರೆ ತೋರಿಸ್ತಿದೆ. ಏನಕ್ಕೆ ಅಂತ ಹೇಳಿದ್ರೆ ಸೊ ಒಂದು 12 ಅವರ್ ಆದರೆ ಟೈಮ್ ಅನ್ನೋದು ತಗೊಳುತ್ತೆ. ಒಂದು 12 ಅವರ್ ಟೈಮ್ ತಗೊಂಡಿದ್ದಾದ್ಮೇಲೆ 12 ಅವರ್ಗಿಂತ ಮುಂಚೆನೇ ನಿಮ್ಗಾದರೆ ₹100 ಅನ್ನೋದು ಈ ಒಂದು ಜಾಗದಲ್ಲಿ ಕ್ರೆಡಿಟ್ ಆಗುತ್ತೆ. ನಾನಾದರೆ ಒಂದು 12 ಅವರ್ ವೆಯ್ಟ್ ಮಾಡ್ತೀನಿ, ಆಮೇಲೆ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ, ನೀವೇ ನೋಡಿ. ಸೊ ಗೈಸ್ ಈಗ ಅಮೌಂಟ್ ಅನ್ನೋದು ನನ್ನ ಒಂದು ವ್ಯಾಲೆಟ್ನಲ್ಲಿ ಕ್ರೆಡಿಟ್ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾನು ಸಹ ಒಬ್ಬರ ರಿಫರಲ್ಲಿಂದನೇ ನಾನು ಅದೇ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದು. ಆ ಒಂದು ರೀಸನ್ಗಾಗಿ ನನಗೆ ಇಲ್ಲಿ ₹100 ಅನ್ನೋದು ಸಹ ಬಂದಿರುತ್ತೆ. ಈಗ ನಾನು ಅದರಲ್ಲಿ ಕೆ ಅಂತ ಇದೆಯಲ್ಲ ಆಪ್ಷನ್, ಸೊ ಅದನ್ನು ಕ್ಲಿಕ್ ಮಾಡ್ತೀನಿ. ಒಂದು ಬಾರಿ ಕ್ಲಿಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಗ್ರೋ ಬ್ಯಾಲೆನ್ಸ್ ಬಂದು ₹100 ಆದರೆ ಇರುವಂಥದ್ದು. ಇದನ್ನು ನೀವಾದರೆ ವಿತಿನ್ 24 ಅವರ್ಸಲ್ಲಿ ಅಥವಾ 12 ಅವರ್ಸಲ್ಲಿ ನಿಮ್ಮ ಒಂದು ಬ್ಯಾಂಕ್ಗೆ ವಿತ್ಡ್ರಾಲ್ ಸಹ ಮಾಡ್ಕೊಬೋದು. ಸೊ ಈ ಒಂದು ಜಾಗದಲ್ಲಿ ರಿಫರಲ್ ರಿವಾರ್ಡ್ಸ್ ಅಂತ ಇದೆಯಲ್ವಾ, ಅದನ್ನು ಕ್ಲಿಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಗೈಸ್ ಈ ಒಂದು ಜಾಗದಲ್ಲಿ ನೀವು ಆದರೆ ಗಮನಿಸಬಹುದು ಇನ್ವೈಟೆಡ್ ಯು ಅಂತ ಆಪ್ಷನ್ ಇದೆಯಲ್ವಾ, ಸೊ ಇವರಾದ್ರೆ ನನ್ನನ್ನು ಇನ್ವೈಟ್ ಮಾಡಿರುವಂಥದ್ದು ಮಂಜುನಾಥ್ ಅನ್ನೋರು. ಸೊ ಆ ಒಂದು ರೀಸನ್ಗಾಗಿ ಸೊ ನನಗೂ ಸಹ ₹100 ಬಂತು, ಹಾಗೂ ಅವ್ರಿಗೂ ಸಹ ₹100 ಅನ್ನೋದು ಹೋಗಿರುತ್ತೆ. ಈ ರೀತಿಯಾಗಿ ನೀವಾದರೆ ಪ್ರತಿ ರಿಫರ್ಗೂ ಸಹ ₹100 ಅನ್ನೋದನ್ನ ಅರ್ನ್ ಮಾಡ್ಬೋದು. ಸೊ ಈಗ ಬಂದಂತಹ ಅಮೌಂಟನ್ನು ಹೇಗೆ ವಿತ್ಡ್ರಾ ಮಾಡೋದು ಅಂತ ಕೇಳ್ತೀರಾ ಅಂದರೆ ಇಲ್ಲಿ ಗ್ರೋ ಬ್ಯಾಲೆನ್ಸ್ ಅಂತ ಇದೆಯಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ವಿತ್ಡ್ರಾ ಅಂತ ಆಪ್ಷನ್ ಇರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಗೈಸ್ ಈ ಒಂದು ಜಾಗದಲ್ಲಿ 0 ಅವೈಲೇಬಲ್ ಅಂತ ಇರುವಂಥದ್ದು ಏನಕ್ಕೆ ಅಂತ ಕೇಳ್ತೀರಾ ಅಂದರೆ ಅದಾದರೆ ರಿಫರಲ್ ರಿವಾರ್ಡ್ ಆದರೆ ಆಗಿರುವಂಥದ್ದು. ಆ ಒಂದು ರೀಸನ್ಗಾಗಿ ಸೊ ಒಂದು 12 ಅವರ್ ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಅಂದರೆ 12 ಅವರ್ ವಿತ್ಡ್ರಾ ಆದರೆ ಮಾಡ್ಲಿಕ್ಕಾಗಲ್ಲ. ನಂತರ ಆದರೆ ನೀವು ಒಂದು 12 ಅವರ್ ಆದಮೇಲೆ ಸೊ ನೀವು ಆದರೆ ವಿತ್ಡ್ರಾ ಅನ್ನೋದು ಮಾಡ್ಕೊಬೋದು. ಆಗ ವಿತ್ಡ್ರಾ ಕ್ಯಾಶ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ವಿತ್ಡ್ರಾ ಅನ್ನೋದು ಸಹ ನೀವು ಆದರೆ ಮಾಡ್ಕೊಬೋದು. ಸೊ ಗೈಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗಾದ್ರೆ ವಿತ್ ಪ್ರೂಫ್ ನೊಂದಿಗೆ ಮಾಹಿತಿ ಅನ್ನೋದು ತಿಳಿಸ್ಕೊಡಿದ್ದೀನಿ. ಸೊ ನೀವೇನಾದ್ರೂ ನಿಮ್ಮ ಫ್ರೆಂಡ್ಸ್ಗೆ ರಿಫರ್ ಮಾಡಿದಿರಾ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಗೂ ಸಹ ₹100 ಅನ್ನೋದು ಬರುತ್ತೆ, ಹಾಗೂ ನಿಮಗೂ ಸಹ ₹100 ಅನ್ನೋದು ಬರುತ್ತೆ. ಸೊ ಬಂದಂತಹ ಅಮೌಂಟ್ ಅನ್ನ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅಥವಾ ನಾಲೆಜ್ ಇದೆ ಅಂತ ಹೇಳಿದ್ರೆ ಸ್ಟಾಕ್ಸ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಆದ್ರೆ ಅದನ್ನ ಡಬಲ್ ಸಹ ಮಾಡ್ಕೊಬಹುದು. ನಾನಾದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಾನು ಯಾರಿಗೂ ಸಹ ಸಜೆಸ್ಟ್ ಮಾಡೋದಿಲ್ಲ. ನೀವು ಬಂದಂತಹ ಅಮೌಂಟ್ ಅನ್ನ ಹಾಗೆ ಡೈರೆಕ್ಟ್ ಆಗಿ ವಿತ್ಡ್ರಾ ಮಾಡ್ಕೊಳ್ಳಿ. ನೀವು ಜಸ್ಟ್ ಒಬ್ಬ ಫ್ರೆಂಡ್ಗೆ ರಿಫರ್ ಮಾಡಿದ್ರೆ ನಿಮಗೆ ₹100 ಅನ್ನೋದು ಸಿಗುತ್ತೆ. ಅದೇ 10 ಫ್ರೆಂಡ್ಸ್ಗೆ ರಿಫರ್ ಮಾಡಿದ್ರ ಅಂತ ಹೇಳಿದ್ರೆ ಸೊ ₹1000 ಅನ್ನೋದು ಸಿಗುತ್ತೆ. ಸೊ ಈ ರೀತಿಯಾಗಿ ನೀವು ಅದ್ರ ಅಮೌಂಟ್ ಅನ್ನೋದನ್ನ ಅರ್ನ್ ಮಾಡಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡಿದ್ದೀನಿ ಅಂತ ತಿಳಿಸಿದ್ದೀನಿ ಗ್ರೋ ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಹಾಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ ನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.